ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಫ್ರಂಟ್ ವಾಲ್ನಲ್ಲಿ ಲ್ಯಾಡಿಕ್ರೇಟ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಬಂದು ಪೂರ್ತಿ MS ಟ್ಯೂಬ್ಸಿಂದ ಗೇಟ್ ಮಾಡಿ ಫಂಡರ್ ಮ್ಯಾಕ್ಸ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ, ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಪಾರ್ಕಿಂಗ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದರೆ 15x15 ಸೈಜ್ನ ಆಂಟಿ ಸ್ಕಿಡ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ 3 ಕಾರ್ ಹಾಗೆ 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ನಿಮಗೆ ಬೋರ್ವೆಲ್ ಫೆಸಿಲಿಟಿ ಕೂಡ ಸಿಗುವಂಥದ್ದು ಪಾರ್ಕಿಂಗಲ್ಲಿ. ಸಂಪ್ ಬಂದು ಒಂದು 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಮಾಡಿರೋದು. ಹಾಗೆ ನಿಮ್ಗೆ ಸ್ಟೇರ್ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಬಂದು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿರುವಂಥದ್ದು. ಅದು ನಿಮಗೆ ಡೋರ್ ಮಾಡಿ ಕ್ಲೋಸ್ ಮಾಡಿರುವಂಥದ್ದು. ಇಲ್ಲಿ ಗ್ಯಾಸ್ ಕನೆಕ್ಷನ್ ಬಂದು ಈ ಕಡೆ ಬರುವಂಥದ್ದು. ಸ್ಟೇರ್ ಕೇಸ್ನ ಈ ಕಡೆ ಸೈಡ್ನಲ್ಲಿ ಗ್ಯಾಸ್ ಕನೆಕ್ಷನ್ ಬರುತ್ತೆ ನಿಮಗೆ. ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇರೋವಂಥದ್ದು. ಇಲ್ಲಿ ಮೀಟರ್ ಇನ್ನ ತಗೊಂಡಿಲ್ಲ. ಎಲೆಕ್ಟ್ರಿಕ್ ಬೋರ್ಡ್ ಮೀಟರ್ ಒಂದು ಇಲ್ಲಿ ಬರುತ್ತೆ. ಈಗ ಈ ಸ್ಟೇರ್ಸ್ ಅಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ ಇಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ಸ್ ಅಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ರೈಲಿಂಗ್ಸ್ ಬಂದು SS ಟ್ಯೂಬ್ ಹಾಗೆ ಟಫಾಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್ ಅಲ್ಲಿ. ಮನೆಯ ಫ್ರಂಟ್ ವಾಲ್ ಪೂರ್ತಿ ನಿಮಗೆ 7 ಫೀಟ್ ಗ್ರಾನೈಟ್ ಕ್ಲೇಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟ್ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೇನ್ ಡೋರ್ ಇದು ನೋಡ್ಬೋದು. ಮೇನ್ ಡೋರ್ ಪ್ಯೂರ್ ಬರ್ಮಾಟಿಕ್ ಇಂದ ಮಾಡಿರುವಂಥ ಪಾಲಿಶಿಡ್ ಟೀಕ್ವುಡ್ ಮೇನ್ ಡೋರ್ ಇದು. ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸಿಂಪಲ್ ಡಿಸೈನ್ ಮಾಡಿರುವಂಥ ಮೇನ್ ಡೋರ್ ಇದೆ. ಇಲ್ಲಿ ನಾವು ಒಳಗೆ ಎಂಟ್ರ್ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 2 ಶೀಟರ್ನ ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ಸೆಂಟರ್ನಲ್ಲಿ ನಿಮಗೆ ದೊಡ್ಡದಾದಂಥ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ. ಹಾಗೆ ಈ ಕಡೆ ವಾಲ್ ಬಂದು ರಾಯಲ್ ಪ್ಲೇ ಮಾಡಿರುವಂಥದ್ದು. ಇಲ್ಲಿ ಇದು ಬಂದು ನಿಮಗೆ TV ಕ್ಯಾಬಿನೆಟ್, ಫುಲ್ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಬಂದು ಪ್ಲೈನ್ ವೈಟ್ ಶೀಟ್ ಯೂಸ್ ಮಾಡಿರುವಂಥದ್ದು ಲ್ಯಾಮಿನೇಟ್ ಶೀಟ್ಸ್. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಮತ್ತು PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ ಡಿಸೈನಲ್ಲಿ. ಸ್ಟ್ರಿಕ್ಟ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ TV ಕ್ಯಾಬಿನೆಟ್ ಪಕ್ಕದಲ್ಲೇ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಓಪನ್ ಸ್ಪೇಸ್ ಬಿಟ್ಟಿರುವಂಥದ್ದು. ಇಲ್ಲಿ ಇದು ಓಪನ್ ಕಿಚನ್ ಬರುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಒಂದು ಪುಲ್ಔಟ್ ಬರುವಂಥದ್ದು, ಇಲ್ಲಿ. ಹಾಗೆ ಕಾರ್ನರಲ್ಲಿ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಪ್ಯಾಂಟ್ರಿ ಯೂನಿಟ್ ಮಾಡಿ ಇಲ್ಲಿ ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿ ಕ್ವಾಯ್ಟ್ಸ್ನ 2 ಫೀಟ್ ಸಿಂಕ್ ಯೂಸ್ ಮಾಡಿದ್ದಾರೆ. ಹಾಗೆ 3 ಶೀಟರ್ನ ಒಂದು ಟೀಕ್ವುಡ್ ವಿಂಡೋ ಕೊಟ್ಟಿರುವಂಥದ್ದು ಕಿಚನ್ನಲ್ಲಿ. ಟೈಲಿಂಗ್ ಬಂದು ನಿಮಗೆ ವೆಟ್ರಿಫೈಡ್ ಡಿಸೈನರ್ ಡಿಜಿಟಲ್ ಡಿಸೈನ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಮೇಲೆ ಲಾಫ್ಟ್ ಮಾಡಿದ್ದಾರೆ ಸ್ಟೋರೇಜ್ ಮಾಡೋದಕ್ಕೆ. ಕಿಚನ್ನ ಪಕ್ಕದಲ್ಲೇ ನಿಮಗೆ
ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಟೀಕುಡ್ ವಾಸ್ಕಲ್ ಹಾಗೆ ವಿನಿಯರ್ ಪಾಲಿಶೆಡ್ ವಿನಿಯರ್ ಡೋರ್ ಯೂಸ್ ಮಾಡಿರೋಂಥದ್ದು ಯುಟಿಲಿಟಿನಲ್ಲಿ. ಹಾಗೆ ಇಲ್ಲೂ ಕೂಡ ಒಂದು ಎಸ್ಎಸ್ನ ಸಿಂಕ್ ಇನ್ಸ್ಟಾಲ್ ಮಾಡಿದ್ದಾರೆ. ಗ್ರಿಲ್ಲಿಂದ ಕವರ್ ಮಾಡಿರೋಂಥದ್ದು, ಯಾರು ಎಂಟ್ರಿ ಆಗಬಾರ್ದು ಅಂತ ಸೇಫ್ಟಿ ಪರ್ಪಸ್ಗೋಸ್ಕರ. ಕಿಚನ್ನ ಪ್ಯಾಂಟ್ರಿ ಯೂನಿಟ್ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಆರ್ಚ್, ವಾಸ್ಕಲ್, ಡೋರ್ ಪ್ರತಿಯೊಂದು ನಿಮಗೆ ಟೀಕುಡ್ಡಿಂದನೇ ಮಾಡಿರೋವಂಥದ್ದು. ಪಾಲಿಶೆಡ್ ಟೀಕುಡ್ ಇದು, ಪರ್ಮಾಟಿಕಲ್ಲಿ ಮಾಡಿರೋಂಥ ಡಿಸೈನ್ ಇದು. ಆರ್ಚ್ ಡಿಸೈನ್ ಡೋರ್ ಬಂದು ನೀವು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ಸಿ ಶೇಪ್ ಫ್ರೇಮ್ ಮಾಡಿರುವಂಥದ್ದು ಡೋರ್ಸಲ್ಲಿ. ಫ್ಲೋರಿಂಗ್ ನೋಡ್ಬೋದು ನೀವು, ಎಲ್ಲ ಗ್ರಾನೈಟ್ ಯೂಸ್ ಮಾಡಿರೋವಂಥದ್ದು. ವಾಲಲ್ಲಿ ಬಂದು ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಬೀಡಿಂಗ್ ಹಾಗೆ ಸ್ಟ್ರಿಪ್ ಲೈಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಕಿಚನ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ ಇಲ್ಲಿ ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು, ಗೋಪುರ ಶೇಪ್ನಲ್ಲಿ ಮಾಡಿರುವಂಥದ್ದು. ಲ್ಯಾಮಿನೇಟ್ ಆಗಿ ಇದರಲ್ಲಿ ಮಾಡಿರುವಂಥದ್ದು, ನಿಮಗೆ ಪ್ಲೈವುಡ್ ಮತ್ತು ಲ್ಯಾಮಿನೇಟ್ ಯೂಸ್ ಮಾಡಿರೋದು ನೋಡ್ಬೋದು ಮುಂದೆ. ಅದು ರೂಫ್ ಇಲ್ಲ ಇಲ್ಲಿ. ಪೂಜಾ ರೂಮ್ ಆಪೋಸಿಟಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ ಪೂರ್ತಿ ಕಿಚನ್ ಮತ್ತು ಡೈನಿಂಗ್ ಏರಿಯಾಗೆ ಕಂಟಿನ್ಯೂಟಿಯಾಗಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋಂಥದ್ದು, ಹಾಗೆ ಸ್ಟ್ರಿಪ್ ಲೈಟ್ ಹಾಕಿರೋಂಥದ್ದು ಇಲ್ಲಿ. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ, ಲಿವಿಂಗ್ನಲ್ಲೇ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಸೇಮ್ ಫ್ಲೋರಿಂಗ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು, ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ರೈಡಿಂಗ್ ಬಂದು ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸಲ್ಲಿ. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ ಸಣ್ಣದಾದಂಥ ಲಿವಿಂಗ್ ಏರಿಯಾ ಸಿಗುತ್ತೆ. ಹಾಗೆ ಸೀಲಿಂಗಲ್ಲಿ ರಾಫ್ಟರ್ ಶೀಟ್ ಮತ್ತು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ಎಲ್ಲ ಬೆಡ್ರೂಮ್ಸ್ ಹಾಗೆ ಯುಟಿಲಿಟಿ ಡೋರ್ಸ್ ಎಲ್ಲ ಬಂದರೆ ನಿಮಗೆ ಟೀಕುಡ್ ಮತ್ತು ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮ್ನಲ್ಲಿ ನಿಮಗೆ 2 ಶಟರ್ನ ವಿಂಡೋ ಕೊಟ್ಟು ಸೆಂಟರ್ನಲ್ಲಿ ಫಿಕ್ಸೆಡ್ ಗ್ಲಾಸ್ ಹಾಕಿದ್ದಾರೆ. ಈ ಕಡೆ ನಿಮಗೆ ಕುಬೇರನ ಮೂಲೆ ಕರೆಕ್ಟಾಗಿ ನಿಮಗೆ ವಾರ್ಡ್ರೋಬ್ ಬರೋವಂಥದ್ದು. 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರೋವಂಥದ್ದು ಇದು ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಪೂರ್ತಿ POPನಲ್ಲಿ ಸ್ಟ್ರಿಪ್ ಲೈಟ್ ಯೂಸ್ ಮಾಡಿರುವಂಥದ್ದು. ಇದು ಬಂದು TV ಕ್ಯಾಬಿನೆಟ್. ಹಾಗೆ ನಿಮಗೆ ಡೋರ್ ಫ್ರಂಟಲ್ಲೇ ನಿಮಗೆ ರೂಮ್ ಡೋರ್ನ ಎದುರುಗಡೆನೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಡೋರ್ಸ್ ಬಂದು WPC ವಾಟರ್ ಪ್ರೂಫ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ ಬಂದು ಟೀಕುಡ್ ಯೂಸ್ ಮಾಡಿರುವಂಥದ್ದು. ಇದು ಕೂಡ ನೋಡ್ಬೋದು. ಎಲ್ಲ 7 ಫೀಟ್ ಮೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ, 2x4 ಟೈಲಿಂಗ್. ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡ್ತಾರೆ. ಸೇಲ್ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಬಂದು ಬಲಕ್ಕೆ ತಿರುಗಿದ್ರೆ ಮತ್ತೊಂದು ರೂಮ್ ಸಿಗುತ್ತೆ. ಕಿಡ್ಸ್ ರೂಮ್ ಅಂತ ಹೇಳ್ಬೋದು ಇದನ್ನು. ಇದು ಈ ರೂಮ್ನಲ್ಲೂ ನಿಮಗೆ 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಎಲ್ಲ ವಾರ್ಡ್ರೋಬ್ಸಲ್ಲಿ ಬಂದು ನಿಮಗೆ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು ಬಂದು TV ಕ್ಯಾಬಿನೆಟ್. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುತ್ತೆ. ಇಲ್ಲಿಂದ ಹೊರಗೆ ಬಂದು ಮತ್ತೆ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಕೂಡ ನಿಮಗೆ ಇಲ್ಲಿ ನಿಮಗೆ ಸ್ಟೇರ್ ಕೇಸಲ್ಲಿ ಕೂಡ
ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ ವಿಂಡೋ ಕೊಟ್ಟಿರುವಂಥದ್ದು. ಥರ್ಡ್ ಫ್ಲೋರಲ್ಲಿ ನಿಮಗೆ ಚಿಕ್ಕ ಲಿವಿಂಗ್ ಏರಿಯಾ ಕೊಟ್ಟು ಸೀಲಿಂಗಲ್ಲಿ ಬಂದು ಫಾಲ್ ಸೀಲಿಂಗ್ ಡಿಸೈನ್ ಇದೆ. ಹಾಗೆ ಸನ್ಲೈಟ್ಗೋಸ್ಕರ ಓಪನ್ ಬಿಟ್ಟಿರುವಂಥದ್ದು ಹೆಡ್ರೂಮ್ನಲ್ಲಿ. ಅದನ್ನು MS ಗ್ರಿಲ್ಲಿಂದ ಕವರ್ ಮಾಡಿ ಮೇಲೆ ಗ್ಲಾಸ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಥರ್ಡ್ ಫ್ಲೋರ್ನಲ್ಲಿ ನಿಮ್ಗೆ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಸೇಮ್ ಕೆಳಗಡೆ ನೋಡಿದಾಗೇ ಸೇಮ್ ಸೈಜ್ನ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ರೂಮ್ನಲ್ಲಿ ಕೂಡ ನಿಮಗೆ 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು. ವಾರ್ಡ್ರೋಬ್ಸಲ್ಲಿ ಕೂಡ ಲೈಟ್ಸ್ ಕೊಟ್ಟಿದ್ದಾರೆ, ಒಳಗಡೆ ಸ್ಟ್ರಿಪ್ ಲೈಟ್ಸ್. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರೋವಂಥದ್ದು. ಇಲ್ಲಿ ಒಂದು ನಿಮಗೆ 2 ಫಿಕ್ಸೆಡ್ ವಿಂಡೋಸ್ ಮಾಡಿದ್ದಾರೆ. ಈ ಕಡೆ TV ಕ್ಯಾಬಿನೆಟ್ ಕೊಟ್ಟಿರೋವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಈ ವಿಂಡೋಸ್ ಸೆಂಟರ್ನಲ್ಲಿರೋದು ಬಂದು ನಿಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ಸ್ ಕೊಟ್ಟಿರುವಂಥದ್ದು. ನೋಡ್ಬೋದು, ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಇಲ್ಲೂ ಕೂಡ ನಿಮಗೆ 7 ಫೀಟ್ ಗ್ರಾನೈಟಿಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದರೆ ನಮಗೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇದು ಬಂದು ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಮಾಡಿರುವಂಥದ್ದು. ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಮಾಡಿರುವಂಥ ಡೋರ್ ಅದು. ಸಿಟ್ಔಟ್ ಏರಿಯಾನಲ್ಲಿ ನಿಮಗೆ ಕ್ಲೇ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ರೂಫ್ ಕಾಂಕ್ರೀಟ್ ರೂಫ್ ಮಾಡಿಲ್ಲ, ಕ್ಲೇ ಟೈಲ್ ಯೂಸ್ ಮಾಡಿರುವಂಥದ್ದು. ಫ್ಯಾಬ್ರಿಕೇಶನ್ ಮಾಡಿ ಕ್ಲೇ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಬಟ್ಟೆ ಒಗೆಯೋದಕ್ಕೆ ಒಂದು ಕಲ್ಲು ಹಾಕಿರೋವಂಥದ್ದು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಂದು ವುಡನ್ ಫಿನಿಶಿಂಗ್ ಪೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರೋವಂಥದ್ದು ಫ್ಲೋರಿಂಗಲ್ಲಿ. ಹಾಗೆ ಮೇಲೆ ಟೆರೆಸ್ ಏರಿಯಾ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ಇಲ್ಲಿ. ಲ್ಯಾಡರ್ನಲ್ಲಿ ಮೇಲೆ ಬಂದರೆ ನಮಗೆ ಟೆರೆಸ್ ಏರಿಯಾ ಸಿಗುತ್ತೆ. ಇದು ಒಂದು ಸನ್ಲೈಟ್ಗೋಸ್ಕರ ಮಾಡಿರೋಂಥದ್ದು ಹೆಡ್ರೂಮ್ನಲ್ಲಿ ನೋಡ್ಬೋದು. ಹಾಗೆ ನಿಮಗೆ ಓವರ್ ಟ್ಯಾಂಕ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಓಪನ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಇದು ಬಂದು ಪೈಪ್ಲೈನ್ಗೋಸ್ಕರ ಮಾಡಿರೋಂಥ ಡಕ್ಟ್. ಇದು ಪೈಪ್ಲೈನ್ಸ್ ಎಲ್ಲ ನಿಮಗೆ ಇಲ್ಲಿ ಬರುತ್ತೆ. ಏರಿಯಾ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಈ ಬಿಲ್ಡಿಂಗ್ ಇರೋ ಲೊಕೇಶನ್ ನಿಮಗೆ ಪೂರ್ತಿ ಬಿಲ್ಟಪ್ ಆಗಿರೋಂಥ ಫುಲ್ಲಿ ಬಿಲ್ಟಪ್ ಏರಿಯಾ ಇದು. ಖಾಲಿ ಸೈಟ್ಗಳೇ ಕಾಣೋದಿಲ್ಲ ಇಲ್ಲಿ. ಇದು ಬಂದು ನಿಮಗೆ ಸರ್ ವಿಶ್ವೇಶ್ವರ ಲೇಔಟ್ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಬಂದು ಬಿಲ್ಡಿಂಗಿಗೆ 1,75 lakhs ಕೊಟ್ಟು ಮಾಡ್ತಾ ಇದ್ದಾರೆ. ಅಂದರೆ 1,75,00,000 ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಡೈರೆಕ್ಟ್ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.